ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು 31/7/2024. ಇವತ್ತಿಗೆ ಏನಂತಂದರೆ, ನೀವು ಒಂದು ಅಪ್ಲಿಕೇಶನ್ಗಳನ್ನು ಏನು ಹಾಕ್ತಾಯಿದ್ರಿ ಪ್ಯಾರಾಮೆಡಿಕಲ್ ಬೋರ್ಡಿಗೆ ಒಂದು ಗೋರ್ಮೆಂಟ್ ಸೀಟನ್ನು ಪಡ್ಕೊಳ್ಳಿಕ್ಕೆ. ಸೊ ಆ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಕರೆಕ್ಟಾಗಿ 1 ತಿಂಗಳು ಕಂಪ್ಲೀಟ್ ಆಯಿತು. ನೀವೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿ 1 ತಿಂಗಳ ಒಂದು 40 ದಿವಸ ಆಯ್ತಲ್ಲ, 1 ತಿಂಗಳಲ್ಲ, ಒಂದು 40 ದಿನ ಅಂತೂ ಕಂಪ್ಲೀಟ್ ಆಯಿತು. ಸೊ ಈ ಒಂದು 1 ತಿಂಗಳಿಂದ 40 ದಿನ ಲೆಕ್ಕ ತೊಗೊಂಡ್ರು ಕೂಡ 1 ತಿಂಗಳು ಕಂಪ್ಲೀಟ್ ಆಯಿತು. ಸೊ ಇವಾಗ ನೀವು ಮಾಡಬೇಕಾಗಿರುವಂಥ ಕೆಲಸ ಏನಂತಂದರೆ, ಜಸ್ಟ್ ವೇಟ್ ಮಾಡಬೇಕಾಗುತ್ತೆ. ಎಲ್ಲಿ ಅಂತಂದರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ತನಕ ನಿಮ್ಗೆ ಕನ್ಫರ್ಮ್ ಆಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗಿದೆ ಅಂದರೆ, ಸೊ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಮೆಸೇಜ್ ಬರ್ತಾ ಹೋಗುತ್ತೆ ಮೇಲಿಂದ. ಏನಂದರೆ, ಮೆಸೇಜ್ ಬರುತ್ತೆ, ಪ್ಲಸ್ ವೆಬ್ಸೈಟಲ್ಲಿ ಒಂದು ಲಿಂಕನ್ನು ಬಿಡ್ತಾರೆ, ಎಡಿಟಿಂಗ್ ಆಪ್ಷನ್ ಲಿಂಕ್ ಅಂತ ಬಿಡ್ತಾರೆ. ಯಾವಾಗ ಮೆಸೇಜ್ ಬರಲಿಕ್ಕೆ ಸ್ಟಾರ್ಟ್ ಆದರೆ, ಆ ಮೆಸೇಜ್ ಎದಕ್ಕೆ ಬರುತ್ತೆ ಅಂದರೆ, ಒಂದು ನಿಮ್ಮ ಅಪ್ಲಿಕೇಶನ್ ಸರಿಯಾಗಿದೆ ಅಪ್ರೂವ್ಡ್ ಅಂತ ಒಂದು ಮೆಸೇಜ್ ಬರುತ್ತೆ. ಇಲ್ಲಪ್ಪ ಅಂದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಮತ್ತು ಅಪ್ಲೋಡ್ ಮಾಡಿ ಅಂತ ಬರುತ್ತೆ. ಎರಡರಲ್ಲಿ ಒಂದು ಮೆಸೇಜ್ ಬರುತ್ತೆ. ಅದರ ಸಲುವಾಗಿ ನೀವು ಕಾಯಬೇಕಾಗತ್ತೆ. ಯಾಕಂದರೆ ನೀವು ಈಗ 1 ತಿಂಗಳಿಂದ ಕಾದಿದ್ದೀರಿ, ಅಪ್ಲಿಕೇಶನ್ ಹಾಕಿ ಒಂದು 20 ಡೇಸ್ ಅಂತ ಮಿನಿಮಮ್ ನೀವು ಕಾದಿದ್ದೀರಿ ಇವಾಗ. ಸೊ ಇನ್ನೂ ಒಂದು 20 ಡೇಸ್ ನೀವು ಕಾಯಬೇಕಾಗತ್ತೆ. ಇದೆಲ್ಲ ಪ್ರೊಸೆಸಿಂಗ್ ಅಂದರೆ ನಿಮಗೆ ಮೆಸೇಜ್ ಬರಬೇಕಂದ್ರೆ ಒಂದು 20 ದಿನ ಅಂತೂ ಬೇಕೇ ಬೇಕು. ಸೊ 20 ದಿನಗಳ ನಂತರ, ಹೌದಾ, 20 ದಿನಗಳ ನಂತರ ಹೇಳ್ತಾ ಇದ್ದೀನಿ, 20 ದಿನ ಆದ ತಕ್ಷಣವೇ ಅಲ್ಲ, 20 ದಿನಗಳ ನಂತರ ನಿಮಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕನ್ನು ಬಿಡ್ತಾರೆ. ಅಲ್ಲಿ ತನಕನೂ ಕೂಡ ನೀವು ಜಸ್ಟ್ ಪ್ರತಿದಿನ ನೀವು ವೆಬ್ಸೈಟನ್ನು ಚೆಕ್ ಮಾಡ್ತಿರಬೇಕು, ಅಥವಾ ನಾ ಲೈವಲ್ಲಿ ಬಂದಾಗ ನನಗೆ ಕಾಡ್ತಿರ್ಬೇಕು ಅಷ್ಟೇ. ಬೇರೆದೇನು ಮಾಡ್ತಿರಪ್ಪ ಅಂದರೆ ನಮಗೆ ಕೇಳೋದು. ಇಲ್ಲಾಂದರೆ ನಮ್ಮ ಟೆಲಿಗ್ರಾಮ್ ಲಿಂಕಿಗೆ ಜಾಯ್ನ್ ಆಗಿರಿ. ಹಾಗೇನಾದ್ರು ಮಾಹಿತಿ ಬಂದರೆ ನಾನು ಸಡನ್ನಾಗಿ ನಿಮ್ಗೇನು ಮಾಡ್ತೀನಿ, ಅಲ್ಲಿ ಶೇರ್ ಮಾಡಿಬಿಡ್ತೀನಿ, ನಿಮಗೂ ಕೂಡ ಮಾಹಿತಿ ಗೊತ್ತಾಗುತ್ತೆ. ಡಿಸ್ಕ್ರಿಪ್ಷನ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಆದರೆ ಒಂದೇ ಒಂದು ಆಪ್ಷನ್ನು ಹೇಳಬಾರ್ದು, ಸಾರ್ ಎಲ್ಲಿ ತನಕ ಕಾಯಬೇಕು ಸಾರ್, ಇನ್ನೂ ಎಷ್ಟು ದಿನ ಕಾಯಬೇಕು ಸಾರ್ ಅನ್ನೋಂಗಿಲ್ಲ. ಯಾಕಂತಂದರೆ ನಮ್ಮ ಪ್ಯಾರಾಮೆಡಿಕಲ್ ಬೋರ್ಡ್ ಕಾಯಿಸೋದನ್ನೇ ಕೆಲಸ ಮಾಡುತ್ತೆ. ಪ್ರತಿ ವರ್ಷವೂ ಕೂಡ ಇದೇ ಸಿಸ್ಟಮ್ ಮಾಡುತ್ತೆ. ಇದು ಬೇಗ ಅಪ್ಲಿಕೇಶನ್ ಬಿಡ್ತಾರೆ, ಲೇಟಾಗಿ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತಾರೆ. ಇದು ಒಂದು ಪದ್ಧತಿ ಯಾರ್ದು, ಪ್ಯಾರಾಮೆಡಿಕಲ್ ಬೋರ್ಡ್ನವ್ರದ್ದು. ವಿದ್ಯಾರ್ಥಿಗಳನ್ನು ಕಾಡಿಸಿ ಅವ್ರಿಗೆಲ್ಲ ಒಂಥರ ಸಾಕು ಅನ್ನೋ ತನಕ ರೇಂಜಿಗೆ ಹೋದ ಮೇಲೇ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಗಟ್ಟಿಯಾಗಿದ್ದೀರಂತಂದರೆ ವೇಟ್ ಮಾಡ್ಬೋದು. ಇಲ್ಲಪ್ಪ ಅಂತಂದರೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ, ಹುಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಗೂಗಲ್ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ ಅಷ್ಟೇ. ಎಲ್ಲ ಮಾಡಿರಿ, ಆದ್ರೆ ಗೂಗಲ್ ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿ. ಗೂಗಲಲ್ಲಿ ನಿಮ್ಗೆ ಏನು ಮಾಡಿದ್ರೆ ಸಿಗೋದಿಲ್ಲ. ಗೂಗಲಲ್ಲಿ ಪ್ರೈವೇಟ್ ವೆಬ್ಸೈಟ್ ಇರ್ತವೆ. ನೀವು ಬೇಕಂದರೆ ಈ ವೆಬ್ಸೈಟನ್ನು ನೀವು ಏನು ಮಾಡ್ಬೋದು ನೋಡ್ಬೋದು. ಇಲ್ಲಪ್ಪ ಅಂದರೆ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿರಿ. ಅಲ್ಲಿ ನಿಮ್ಮ ಫ್ರೆಂಡ್ ಭಾಳ ಜನ ಇರ್ತಾರೆ, ನಿಮ್ಮ ಥರನೇ ಫ್ರೆಂಡ್ಗಳು ಒಬ್ರಿಗೊಬ್ಬರು ನೀವು ಡಿಸ್ಕಷನ್ ಮಾಡ್ಕೊಳ್ಬೋದು.